ನನ್ನ ಹೆಸರು ರೂಪೇಶ್. 24 ವರ್ಷ ವಯಸ್ಸಿನವನಾದ ನಾನು ಕಾಲೇಜು ಮುಗಿಸಿ ಕೆಲಸವಿಲ್ಲದೆ ಮನೆಯಲ್ಲೇ ಇರುತ್ತಿದ್ದೆ. ನಮ್ಮ ಮನೆಯಲ್ಲಿ ನಾನೊಬ್ಬನೇ ಅಪ್ಪ ಮತ್ತು ಅಮ್ಮ ಮಾತ್ರ ಇರುತ್ತಿದ್ದೆವು. ಅಪ್ಪ ಅಮ್ಮ ಪ್ರತಿದಿನ ತಮ್ಮ ಕೆಲಸಗಳಿಗೆ ಹೋಗುತ್ತಿದ್ದರು. ಆಗ ಮನೆಯಲ್ಲಿ ನಾನು ಒಬ್ಬನೇ ಇರುತ್ತಿದ್ದೆ. ನಮ್ಮ ಮನೆಗೆ ಒಬ್ಬಳು ಮನೆ ಕೆಲಸದ ಆಂಟಿ ಬರುತ್ತಿದ್ದರು. ಆಂಟಿ ನೋಡಲು ತುಂಬಾ ಚೆನ್ನಾಗಿದ್ದರು, ಸುಂದರ ಮೈಕಟ್ಟನ್ನು ಹೊಂದಿದ್ದರು. ಆ ದಿನ ಅಪ್ಪ ಅಮ್ಮ ಊರಿಗೆ ಹೋಗಿದ್ದ ಕಾರಣ ನಾನು ಮನೆಯಲ್ಲಿ ಒಬ್ಬನೇ ಇದ್ದೆ, ಟಿವಿ ನೋಡುತ್ತಾ ಕುಳಿತಿದ್ದೆ. ಎಂದಿನಂತೆ ಆಂಟಿ ಕೆಲಸಕ್ಕೆ ಬಂದರು. ಆಂಟಿಯವರು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದರು. ನಾನು ಆಂಟಿ ಏನು ಮಾಡುತ್ತಿದ್ದಾರೆಂದು ನೋಡಲು ಹೋದೆ. ಆಗ ಆಂಟಿ ಪಾತ್ರೆ ತಿಕ್ಕುತ್ತಿರುವಾಗ ಒಂದು ಪಾತ್ರೆ ಕೈಜಾರಿ ಕೆಳಗೆ ಬಿದ್ದಿತು. ಆ ಪಾತ್ರೆಯನ್ನು ತೆಗೆದುಕೊಳ್ಳಲು ಆಂಟಿ ಬಗ್ಗಿದಾಗ ನನಗೆ ಅಲ್ಲೇ ಒಂದು ವಸ್ತುವಿನ ಪರಿಚಯವಾಯಿತು. ಅದೇನೆಂದರೆ ಆಂಟಿಯ ಹತ್ತಿರ ಇರುವ ದಪ್ಪವಾದ ಮಾವಿನಕಾಯಿಗಳು ನನಗೆ ಕಾಣಿಸಿದವು. ಆ ಮಾವಿನಕಾಯಿಗಳು ನೋಡಲು ತುಂಬಾ ದಪ್ಪವಾಗಿ ರಸಭರಿತವಾಗಿದ್ದವು. ನಾನು ಮೊದಲು ಆ ರೀತಿಯ ಮಾವಿನಕಾಯಿಗಳನ್ನು ಎಲ್ಲಿಯೂ ನೋಡಿರಲಿಲ್ಲ. ಆ ಮಾವಿನಕಾಯಿಗಳನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಒಂಥರ ಖುಷಿಯಾಯಿತು. ಆ ಮಾವಿನಕಾಯಿಗಳು ತುಂಬಾ ದಪ್ಪವಾಗಿದ್ದವು ಮತ್ತು ರಸದಿಂದ ತುಂಬಿ ತುಳುಕಾಡುತ್ತಿದ್ದವು. ನಾನು ಹೇಗಾದರೂ ಮಾಡಿ ಆಂಟಿಯ ಹತ್ತಿರದಿಂದ ಆ ಮಾವಿನಕಾಯಿಗಳನ್ನು ಪಡೆದುಕೊಳ್ಳಬೇಕು ಎಂದು ಯೋಚಿಸಿದೆ. ಆದರೆ ಆಂಟಿ ಅವುಗಳನ್ನು ಕೊಡುತ್ತಾರೋ ಇಲ್ಲವೋ ಎಂದು ನನಗೆ ಸಂಶಯವಿತ್ತು. ಹೀಗೆ ಯೋಚಿಸುತ್ತಾ ನಾನು ಮತ್ತೆ ಆ ಮಾವಿನಕಾಯಿಗಳನ್ನು ನೋಡುತ್ತಾ ಅಲ್ಲೇ ನಿಂತುಕೊಂಡೆ. ಆಂಟಿ ಪಾತ್ರೆ ತಿಕ್ಕುತ್ತಾ ನಿಂತಿದ್ದರು. ನಾನು ಬಂದಿರುವುದು ಅವರಿಗೆ ಗೊತ್ತಾಗಿತ್ತು. ಅವರು ನನ್ನನ್ನು ಒಳಗೆ ಕರೆದರು. ನಾನು ಕೂಡ ಒಳಗೆ ಹೋಗಿ ಆಂಟಿಯ ಪಕ್ಕದಲ್ಲಿ ನಿಂತುಕೊಂಡೆ. ಆಗ ಮಾವಿನಕಾಯಿಗಳು ನನಗೆ ಇನ್ನೂ ಸ್ವಲ್ಪ ದಪ್ಪವಾಗಿ ಕಾಣಿಸಿದವು. ಬಾಯಿಯನ್ನು ಮುಚ್ಚಿಕೊಂಡಿದ್ದರು. ಬಾಯಲ್ಲಿ ನೀರು ಬರಲು ಪ್ರಾರಂಭಿಸಿತು. ಏಕೆಂದರೆ ಆ ಮಾವಿನಕಾಯಿಗಳು ತುಂಬಾ ರುಚಿಯಾಗಿರಬೇಕು ಎಂದು ಅನಿಸಿತು. ಆ ಮಾವಿನಕಾಯಿಯಲ್ಲಿರುವ ರಸವನ್ನು ರುಚಿ ನೋಡಬೇಕು ಎಂದು ನನಗೆ ಅನಿಸಿತು. ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಎಂದು ಯೋಚಿಸುತ್ತಾ ಹೊರಗಡೆ ಬಂದು ಟಿವಿ ನೋಡುತ್ತಾ ಸೋಫಾದ ಮೇಲೆ ಕುಳಿತೆ. ನಂತರ ಆಂಟಿ ಅಡುಗೆ ಮನೆಯ ಎಲ್ಲಾ ಕೆಲಸಗಳನ್ನು ಮುಗಿಸಿ ಸ್ವಚ್ಛ ಮಾಡಲು ಹೊರಗೆ ಬಂದರು. ಆಂಟಿ ಸೋಫಾದ ಕೆಳಗೆ ಸ್ವಚ್ಛ ಮಾಡುವಾಗ ಆಂಟಿಯ ಹತ್ತಿರ ಇರುವ ಮಾವಿನಕಾಯಿಗಳು ಮತ್ತೆ ನನಗೆ ಕಾಣಿಸಿದವು. ನಾನು ಆ ಮಾವಿನಕಾಯಿಗಳನ್ನು ನೋಡುತ್ತಾ ಅಲ್ಲೇ ಕುಳಿತುಕೊಂಡೆ. ಮಾವಿನಕಾಯಿಗಳನ್ನು ನೋಡಿ ನನ್ನ ತಮ್ಮ ದೇಹದ ಅಂಗವನ್ನು ಸೂಚಿಸಿ ಅಲ್ಲೇ ಎದ್ದು ನಿಂತಿದ್ದ ನಾನು ನನ್ನ ತಮ್ಮನನ್ನು ಸಮಾಧಾನಪಡಿಸಿ ಸುಮ್ಮನೆ ಕೂರಿಸಿದೆ. ನಾನು ಕೂಡ ಸುಮ್ಮನೆ ಕುಳಿತುಕೊಂಡೆ. ಸ್ವಲ್ಪ ಸಮಯದ ನಂತರ ಅಪ್ಪ ನನಗೆ ಫೋನ್ ಮಾಡಿ, ನಾವು ಇವತ್ತು ಮನೆಗೆ ಬರಲು ತಡವಾಗುತ್ತದೆ, ನೀನು ಮನೆಯಲ್ಲಿ ಒಬ್ಬನೇ ಇರು ಎಂದು ಹೇಳಿದರು. ಅದಕ್ಕೆ ನಾನು ಒಬ್ಬನೇ ಇರಲು ನನಗೆ ಆಗುವುದಿಲ್ಲ ಎಂದು ಯೋಚಿಸುತ್ತಾ ಅಡುಗೆ ಮಾಡುವ ಆಂಟಿಯನ್ನು ಮನೆಯಲ್ಲಿ ಇರಿಸಿಕೊಳ್ಳಬೇಕು ಎಂದು ಅಮ್ಮನಿಗೆ ಹೇಳಿದೆ. ಅಮ್ಮನ ಕಡೆಯಿಂದ ಆಂಟಿಗೆ ಹೇಳಿಸಿದೆ. ಆಂಟಿಯಮ್ಮನ ಮಾತನ್ನು ಒಪ್ಪಿಕೊಂಡು ಸರಿ ಆಯಿತು ಎಂದು ಹೇಳಿದರು ಮತ್ತು ತಮ್ಮ ಕೆಲಸವನ್ನು ಮಾಡುತ್ತಿದ್ದರು. ನಂತರ ನಾನು ಇವತ್ತು ಹೇಗಾದರೂ ಮಾಡಿ ಧೈರ್ಯದಿಂದ ಮಾವಿನಕಾಯಿಗಳನ್ನು ಪಡೆದುಕೊಳ್ಳಬೇಕು ಎಂದು ಯೋಚಿಸಿದೆ. ಸ್ವಲ್ಪ ಸಮಯ ಕಳೆದ ನಂತರ ರಾತ್ರಿ 10 ಗಂಟೆ ಆಯಿತು. ನಾನು ಊಟ ಮಾಡಿ ಕುಳಿತಿದ್ದೆ. ನಾನು ಮತ್ತು ಆಂಟಿ ಮಾತನಾಡುತ್ತಾ ಸೋಫಾದ ಮೇಲೆ ಕುಳಿತೆವು. ನಾನು ಆಂಟಿಯ ಹತ್ತಿರ ಇರುವ ಮಾವಿನಕಾಯಿಗಳನ್ನು ಪಡೆದುಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದೆ. ನನ್ನ ತಮ್ಮನು ಎದ್ದು ನಿಂತಿದ್ದನ್ನು ಆಂಟಿ ನೋಡಿದರು. ಆಂಟಿ ಬಾಯಿ ಮುಚ್ಚಿಕೊಂಡು ಮುಗುಳುನಗೆ ಬೀರಿದರು. ನನಗೆ ಸಂಕೋಚ ತಾಳಲಾರದೆ ಆಂಟಿಗೆ ನೇರವಾಗಿ ಕೇಳಿಬಿಟ್ಟೆ, ಆಂಟಿ, ನಾನು ನಿಮಗೆ ಒಂದು ಮಾತು ಕೇಳುತ್ತೇನೆ. ಆ ಒಂದು ವಿಷಯವನ್ನು ನೀವು ನೇರವಾಗಿ ನನಗೆ ನೆರವೇರಿಸಿ ಕೊಡುತ್ತೀರಾ ಎಂದು ಆಂಟಿಗೆ ಕೇಳಿದೆ. ಅದಕ್ಕೆ ಆಂಟಿ, ಏನು ಬೇಕು ಕೇಳು, ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಎಂದು ಹೇಳಿದರು. ಅದಕ್ಕೆ ನಾನು ಹೇಗೆ ಕೇಳುವುದು ಎಂದು ಯೋಚಿಸುತ್ತಾ ಕುಳಿತೆ. ಆಂಟಿ, ಏನು ಬೇಕು ಬೇಗನೆ ಕೇಳು, ನಾನು ಇನ್ನೂ ಕೆಲಸ ಮಾಡುವುದಿದೆ ಎಂದು ಹೇಳಿದರು. ಏಕೆಂದರೆ ನನಗೂ ಮಲಗಲು ಹೋಗುವುದಿದೆ ಎಂದು ಅವರು ಹೇಳಿದಾಗ ಅದಕ್ಕೆ ನಾನು ಧೈರ್ಯವಾಗಿ, ಆಂಟಿ, ನೀವು ತಪ್ಪು ತಿಳಿಯಲ್ಲ ಅಂದರೆ ನನಗೆ ನಿಮ್ಮ ಹತ್ತಿರ ಇರುವ ದಪ್ಪವಾದ ಮಾವಿನಕಾಯಿಗಳನ್ನು ಕೊಟ್ಟರೆ ನಾನು ಆ ಮಾವಿನಕಾಯಿಯಲ್ಲಿ ಇರುವ ರಸವನ್ನು ಸೇವಿಸಿ ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತೇನೆ ಎಂದು ಆಂಟಿಗೆ ಹೇಳಿದೆ. ಅದಕ್ಕೆ ಆಂಟಿ ಒಂದು ಕ್ಷಣ ಮುಗುಳು ನಕ್ಕರು. ಮಾವಿನಕಾಯಿಗಳನ್ನು ತೆಗೆದುಕೊಂಡು, ನೀನು ಏನು ಮಾಡುತ್ತೀಯ, ಆ ಮಾವಿನಕಾಯಿಯಲ್ಲಿ ರಸ ಬರುವುದಿಲ್ಲ ಎಂದು ಆಂಟಿ ಹೇಳಿದಾಗ ನನಗೆ ಆ ವಿಷಯವನ್ನು ನಂಬಲು
ಆಗಲಿಲ್ಲ ಏಕೆಂದರೆ ಆ ಮಾವಿನಕಾಯಿಗಳು ತುಂಬಾ ರಸಭರಿತವಾಗಿದ್ದವು ಮತ್ತು ತುಂಬಾ ದಪ್ಪವಾಗಿದ್ದವು. ನಾನು ಸ್ವಲ್ಪ ಸಮಯ ಯೋಚಿಸಿದೆ. ನಂತರ ಇರಲಿ ಕೊಡಿ ಆಂಟಿ, ನಾನು ಟ್ರೈ ಮಾಡುತ್ತೇನೆ ಎಂದು ಹೇಳಿ ಮಾವಿನಕಾಯಿಗಳನ್ನು ಪಡೆದುಕೊಂಡೆ. ಅದಕ್ಕೆ ಆಂಟಿಯೂ ಕೂಡ ನೀನು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಎಂದು ಹೇಳಿ ಮಾವಿನಕಾಯಿಗಳನ್ನು ನನ್ನ ಕೈಗೆ ಕೊಟ್ಟರು. ಅನಿರೀಕ್ಷಿತ ತಿರುವು. ಈ ವಿಡಿಯೋದಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದರೆ ಕ್ಷಮಿಸಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆಂಟಿ ಮಾವಿನಕಾಯಿಗಳನ್ನು ಕೊಟ್ಟು ಅವರು ಸುಮ್ಮನೆ ಕುಳಿತುಕೊಂಡರು. ನಾನು ಆ ಮಾವಿನಕಾಯಿಗಳನ್ನು ತೆಗೆದುಕೊಂಡು ನೋಡಿದಾಗ ಅವು ನಿಜವಾಗಿಯೂ ತುಂಬಾ ದಪ್ಪವಾಗಿದ್ದವು. ಹಾಗೆ ಆ ಮಾವಿನಕಾಯಿಯ ತುದಿಗಳು ತುಂಬಾ ಕಪ್ಪಾಗಿದ್ದವು. ಆ ಮಾವಿನಕಾಯಿಗಳು ನನ್ನ ಕೈಯಲ್ಲಿ ಹಿಡಿಸಲಿಲ್ಲ. ಆ ಮಾವಿನಕಾಯಿಯ ತುದಿಯಲ್ಲಿ ರಸ ತುಂಬಿ ತುಡುಕಾಡುತ್ತಿತ್ತು. ನೀವು ಕೂಡ ಈ ರೀತಿಯ ಮಾವಿನಕಾಯಿಗಳನ್ನು ಎಲ್ಲಾದರೂ ನೋಡಿದ್ದರೆ ಕಾಮೆಂಟ್ ಮಾಡಿ. ನಾನು ಸಮಯ ವ್ಯರ್ಥ ಮಾಡದೆ ಮಾವಿನಕಾಯಿಯ ತುದಿಯಲ್ಲಿ ಬರುವ ರಸವನ್ನು ಸೇವಿಸುತ್ತಾ ಕುಳಿತುಕೊಂಡೆ. ಆಂಟಿಗೆ ಹೇಳಿದೆ, ಆದರೆ ಆಂಟಿ ಹೇಳಿದ ಹಾಗೆ ಆ ಮಾವಿನಕಾಯಿಯಲ್ಲಿ ರಸ ಬರಲೇ ಇಲ್ಲ. ಏಕೆ ಎಂದು ನನಗೂ ಕೂಡ ಗೊತ್ತಾಗಲಿಲ್ಲ. ನಾನು ಬೇಸರದಿಂದ ಕುಳಿತುಕೊಂಡೆ. ಅದಕ್ಕೆ ಆಂಟಿ, ನಾನು ಬೇಸರದಿಂದ ಕುಳಿತಿದ್ದನ್ನು ನೋಡಿ ಇಷ್ಟೇಕೆ ನೀನು ಬೇಸರ ಮುಖ ಸಪ್ಪೆ ಮಾಡಿಕೊಂಡು ಕುಳಿತಿದ್ದೀಯಾ? ನಿನಗೆ ನಾನು ಇನ್ನೊಂದು ವಸ್ತುವನ್ನು ಪರಿಚಯ ಮಾಡಿಕೊಡುತ್ತೇನೆ ಎಂದು ಹೇಳಿದರು. ನೀನು ಖುಷಿ ಪಡುತ್ತೀಯಾ ಎಂದರು. ಅದಕ್ಕೆ ನಾನು ಆ ವಸ್ತು ಯಾವುದು ಎಂದು ಯೋಚಿಸುತ್ತಾ ಅಲ್ಲೇ ಕುಳಿತುಕೊಂಡೆ. ಆಂಟಿ ನನಗೆ ಒಂದು ಪ್ರಶ್ನೆ ಕೇಳಿದರು. ನಾನು ನಿನಗೆ ಮಾವಿನಕಾಯಿಗಳನ್ನು ಕೊಟ್ಟೆ, ನೀನು ಅದಕ್ಕೆ ಪ್ರತಿಯಾಗಿ ಏನನ್ನು ಕೊಡುತ್ತೀಯಾ ಎಂದು ಆಂಟಿ ಕೇಳಿದರು. ಅದಕ್ಕೆ ನಾನು, ಆಂಟಿ ನಿಮಗೆ ಏನು ಬೇಕು ಧಾರಾಳವಾಗಿ ಕೇಳಿ, ನಾನು ಧಾರಾಳವಾಗಿ ಕೊಡುತ್ತೇನೆ ಎಂದು ಹೇಳಿದೆ. ಅದಕ್ಕೆ ಆಂಟಿ ನನ್ನ ತಮ್ಮನನ್ನು ದೇಹದ ಅಂಗವನ್ನು ಸೂಚಿಸಿ ನೋಡಿ ನಕ್ಕರು. ಏಕೆಂದರೆ ಆಂಟಿಗೂ ಕೂಡ ನನ್ನ ತಮ್ಮ ಎಂದರೆ ತುಂಬಾ ಇಷ್ಟ. ಹಾಗೆ ಆಂಟಿ ನನಗೆ ನೇರವಾಗಿ ಕೇಳಿಯೇ ಬಿಟ್ಟರು, ನನಗೆ ನಿನ್ನ ತಮ್ಮನ ಪರಿಚಯವನ್ನು ಮಾಡಿಕೊಡು, ಏಕೆಂದರೆ ನಿನ್ನ ತಮ್ಮ ಎಂದರೆ ನನಗೆ ತುಂಬಾ ಇಷ್ಟ. ನಾನು ಅವನ ಜೊತೆ ಸ್ವಲ್ಪ ಹೊತ್ತು ಆಟವಾಡಬೇಕು ಎಂದು ಹೇಳಿದರು. ಆಂಟಿ ಹೇಳಿದಾಗ ನನಗೆ ಒಂಥರ ಖುಷಿಯಾಯಿತು. ಅಷ್ಟರಲ್ಲಿ ನನ್ನ ತಮ್ಮನೂ ಕೂಡ ಎದ್ದು ನಿಂತಿದ್ದ. ನಾನು ನನ್ನ ತಮ್ಮನನ್ನು ಆಂಟಿಗೆ ಪರಿಚಯ ಮಾಡಿಕೊಟ್ಟೆ. ಆಗ ಆಂಟಿ ನನ್ನ ತಮ್ಮನನ್ನು ನೋಡಿ ಬಾಯಿ ಮುಚ್ಚಿಕೊಂಡು ನೋಡಿದರು. ಏಕೆಂದರೆ ನನ್ನ ತಮ್ಮನೂ ಕೂಡ ನೋಡಲು ತುಂಬಾ ಸದೃಢವಾಗಿ ದಪ್ಪವಾದ ಆಕಾರವನ್ನು ಹೊಂದಿ ಉದ್ದವಾಗಿ ಸದೃಢ ಮೈಕಟ್ಟನ್ನು ಹೊಂದಿದ್ದ ನನ್ನ ತಮ್ಮನನ್ನು ನೋಡಿ ಆಂಟಿ ಒಂದು ಕ್ಷಣ ಖುಷಿಪಟ್ಟರು. ಆಂಟಿ ನನ್ನ ತಮ್ಮನನ್ನು ಕರೆದುಕೊಂಡು ಸ್ವಲ್ಪ ಹೊತ್ತು ಮುದ್ದಾಡಿದರು. ನನ್ನ ತಮ್ಮನನ್ನು ಮುದ್ದಾಡುವಾಗ ನನಗೆ ತುಂಬಾ ಖುಷಿಯಾಯಿತು. ನಾನು ಆಂಟಿಯ ಹತ್ತಿರ ಇರುವ ಮಾವಿನಕಾಯಿಗಳನ್ನು ಸೇವಿಸುತ್ತಾ ಅಲ್ಲೇ ಕುಳಿತುಕೊಂಡೆ. ನಂತರ ಆಂಟಿಯ ಹತ್ತಿರ ಇರುವ ಇನ್ನೊಂದು ವಸ್ತು ಯಾವುದು ಎಂದು, ಆ ವಸ್ತುವನ್ನು ಪಡೆದುಕೊಳ್ಳಬೇಕು ಎಂದು ನನಗೆ ಆಸೆಯಾಯಿತು. ಆಂಟಿಗೆ ನಾನು ಕೇಳಿಯೇ ಬಿಟ್ಟೆ, ಆಂಟಿ ನಿಮ್ಮ ಹತ್ತಿರ ಇರುವ ಆ ಇನ್ನೊಂದು ವಸ್ತುವನ್ನು ಪರಿಚಯ ಮಾಡಿಕೊಡಿ ಎಂದು ನೇರವಾಗಿ ಕೇಳಿದೆ. ಅದಕ್ಕೆ ಆಂಟಿ ನಿನಗೆ ಎಷ್ಟೊಂದು ಆತುರ ಎಂದು ಕೇಳಿ ನಗುನಗುತ್ತಾ ಇನ್ನೊಂದು ವಸ್ತುವನ್ನು ಪರಿಚಯ ಮಾಡಿಕೊಟ್ಟರು. ಆ ವಸ್ತುವನ್ನು ನೋಡಿ ನನಗೆ ಒಂದು ಕ್ಷಣ ಬೆರಗಾಯಿತು. ಏಕೆಂದರೆ ನಾನು ಆ ರೀತಿಯ ವಸ್ತುವನ್ನು ಮೊದಲು ಎಲ್ಲಿಯೂ ನೋಡಿರಲಿಲ್ಲ. ಆ ವಸ್ತು ತುಂಬಾ ಅಗಲವಾಗಿ ಉಬ್ಬಿದ ಆಕಾರವನ್ನು ಹೊಂದಿತ್ತು ಮತ್ತು ಸುಂದರವಾಗಿ ಕಾಣುತ್ತಿತ್ತು. ಆ ವಸ್ತು ಯಾವುದು ಅಂತ ನಿಮಗೆ ಗೊತ್ತಾಗಿದ್ದರೆ ಕಾಮೆಂಟ್ ಮಾಡಿ. ಹಾಗೆ ಆ ವಸ್ತು ನೀವು ಎಲ್ಲಾದರೂ ನೋಡಿದ್ದರೆ ಕೂಡ ಕಾಮೆಂಟ್ ಮಾಡಿ. ಹಾಗೆ ನನ್ನ ತಮ್ಮ ಸ್ವಲ್ಪ ಸಮಯದ ನಂತರ ಆಟವಾಡಲು ಬಿಡು ಎಂದು ಆಂಟಿ ಹೇಳಿದಾಗ, ಆಂಟಿ ನನಗೆ ನಿನ್ನ ತಮ್ಮನನ್ನು ಆಟವಾಡಲು ಕಳಿಸು ಎಂದರು. ಅದಕ್ಕೆ ನಾನು ಸರಿ ಆಯಿತು ಆಂಟಿ ಎಂದು ಹೇಳಿ ನನ್ನ ತಮ್ಮನನ್ನು ಆಟವಾಡಲು ಬಿಟ್ಟೆ. ನನ್ನ ತಮ್ಮ ನೋಡಲು ತುಂಬಾ ತುಂಟನಾಗಿದ್ದ. ಹಾಗೆಯೇ ಅವನು ತುಂಬಾ ವೇಗವಾಗಿ ನನ್ನ ತಮ್ಮ ಸ್ವಲ್ಪ ಸಮಯದ ನಂತರ ಆಟವಾಡಿದ. ಆಮೇಲೆ ಸ್ವಲ್ಪ ಸಮಯದ ನಂತರ ಸುಸ್ತಾದ ಆಂಟಿಯೂ ಕೂಡ ಆಟವಾಡಿ ತುಂಬಾ ಖುಷಿಪಟ್ಟರು. ಆಂಟಿ ನನ್ನ ತಮ್ಮನ ಹತ್ತಿರ ಇರುವ ತುಪ್ಪವನ್ನು ತೆಗೆದುಕೊಂಡು ಸೇವಿಸಿದರು. ಆ ತುಪ್ಪ ತುಂಬಾ ರುಚಿಯಾಗಿದೆ ಎಂದು ಹೇಳಿ ಆಂಟಿಯೂ ಕೂಡ ಮುಗುಳು ನಗುತ್ತಾ ತಮ್ಮನನ್ನು ಮತ್ತೆ ಸ್ವಲ್ಪ ಹೊತ್ತು ಮುದ್ದಾಡಿದರು. ನಾನು ಕೂಡ ಮಾವಿನಕಾಯಿಯಲ್ಲಿ ಇರುವ ರಸವನ್ನು ನಿರಂತರವಾಗಿ ಸೇವಿಸಿದೆ. ಆದರೆ ಮಾವಿನಕಾಯಿಯ ತುದಿಯನ್ನು ನಿರಂತರವಾಗಿ ಸೇವಿಸಿದಾಗ ಕೊನೆಗೂ ಆ ಮಾವಿನಕಾಯಿಯಲ್ಲಿ ರಸ ಬರಲೇ ಇಲ್ಲ. ಏಕೆ ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ.